ನೀವೆಲ್ಲ ನಿಮ್ಮ ತಾಯಿಯಂದಿರ ಕರ್ಕೊಂಡು ಹೋಗ್ತೀರಾ ಈ ಸಿನಿಮಾಗೆ? ಕರ್ಕೊಂಡು ಹೋಗ್ತೀರಿ ಅಂದವ್ರನ್ನ ಕರ್ಕೊಂಬಂದು ಕೆರ ತಗೊಂಡು ಹೊಡಿತೀನಿ ನಾನೇನೆ. ಅರ್ಥ ಆಯ್ತಾ? ತಾಯಂದ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ತಂಗೀರ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಹೆಂಡತೀರ್ನಂತೂ ಅದ್ರ ಮೊದಲು ಕರ್ಕೊಂಡು ಹೋಗೋಕ್ಕಾಗಲ್ಲ, ಗರ್ಲ್ ಫ್ರೆಂಡ್ಸ್ನಂತೂ ಬಿಡಿ. ಇನ್ನು ಯಾರ ಜೊತೆ ಸಿನಿಮಾ ನೋಡೋದು ನಾವು? ಅ ಫೇರಿ ಟೇಲ್ ಫಾರ್ ಅಡಲ್ಟ್ಸಾ? ನಾಟ್ ಇವನ್ ಫಾರ್ ಅಡಲ್ಟ್ಸ್. ವಿಮೆನ್ ಕಾಂಟ್ ಇವನ್ ವಾಚ್ ದಿಸ್. 5 ಜನ ಹೀರೋಯಿನ್ಗಳನ್ನ ನೀವು ಕರ್ಕೊಂಡ್ಬಂದು ಪರಭಾಷೆಯವ್ರನ್ನ ನಮ್ಮ ಭಾಷೆಯಲ್ಲಿ ಮರ್ಯಾದೆ ತೆಗಿಯಕ್ಕೆ ಕರ್ಕೊಂಡ್ಬಂದಿದ್ದೀರಾ ಇಲ್ಲಿ. ಏನು ಅಂತ ನೀವು ಆ ಕ್ಯಾರೆಕ್ಟರ್ನ ಅಷ್ಟು ಇದಾಗಿ ತೋರಿಸಿದ್ದೀರಾ, ವೈಲೆಂಟ್ ಆಗಿ. ಹೇಳಿ, ನಮಗೆ ಜಸ್ಟಿಫಿಕೇಶನೇ ಸಿಕ್ಕಿಲ್ಲ. ಯಶ್ ಅವ್ರ ಕ್ಯಾರೆಕ್ಟ್ರು ಆಯ್ತಾ, ರಾಯ ಕ್ಯಾರೆಕ್ಟರ್ ಏನಿದೆ, ಅವರು ಅಷ್ಟು ಒಂದು ನೆಗೆಟಿವ್ ಆಗಿ ಕಾಣಿಸೋಕ್ಕೆ ನಮಗೆ ಜಸ್ಟಿಫೈ ಆಗಿಲ್ಲ ಕ್ಯಾರೆಕ್ಟ್ರು. ಅದೆಂಗೆ ನೀವು ಅದನ್ನು ಅಷ್ಟು ಕ್ರೂರವಾಗಿ ತೋರಿಸ್ತೀರ ನಮ್ಗೆ ಅರ್ಥನೇ ಆಗಿಲ್ಲ. ಓಕೆ, ಸಿನಿಮಾ ನೋಡಿ ಅರ್ಥ ಆಗುತ್ತೆ ಅನ್ನಕ್ಕೆ ನಮಗೆ ಸಿನಿಮಾ ನೋಡೋಕೆ ಇದೇ ಬರ್ತಾ ಇಲ್ವಲ್ಲ. ಏನಂತಾರೆ, ನೀವು ನಮಗೆ ಇನ್ವಿಟೇಷನ್ನೇ ಕೊಡ್ತಾ ಇಲ್ಲ, ಸೆಳೆತನೇ ಇಲ್ಲ. ಹೆಣ್ಮಕ್ಳಿಗೆಲ್ಲ ಮಾನ ಮರ್ಯಾದೆ ಕಿತ್ತು ಬಿಸಾಕ್ತಂಗಿದೆ. ಹೆಣ್ಣು ಗಂಧ ಇದ್ರೆ ಚಂದ, ಅದು ಅಸ್ತ್ರವಾಗಿ ಯೂಸ್ ಮಾಡ್ಕೋಬೇಡ ಅಂದರೆ ಏನು ಅರ್ಥ ಅದರದ್ದು? ವಾಟ್ ಇಸ್ ದ ಮೀನಿಂಗ್? ಆ್ಯಂಡ್ ಕಿಯಾರ ಅಂತ ಒಂದು ದೊಡ್ಡ ಸ್ಟಾರ್ನ ಇಲ್ಲಿಗೆ ಕರ್ಕೊಂಬಂದು ಟ್ರೈಲರಲ್ಲೇ ನೀವು ಎಷ್ಟು ತಗೋತ್ಯಾ? ಅದು ಬೇಕಿತ್ತ ಟ್ರೈಲರಲ್ಲಿ? ಹಂಗ ಅವ್ರನ್ನ ಪ್ರೆಸೆಂಟ್ ಮಾಡೋದು ನೀವು? ಸಿನಿಮಾದಲ್ಲಿ ಇದ್ದಿದ್ರೆ ಇದ್ಕೊಳ್ಳಿ ಬಿಡಿ. ಟ್ರೈಲರ್ ಅವ್ರನ್ನ ನೀವು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಲ್ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಹಿಂಗ ಪ್ರೆಸೆಂಟ್ ಮಾಡೋದು? ಹಿಂಗ ಡೈಲಾಗ್ ಬರೆಯೋದು? ಅವ್ರಿಗೇನೋ ಡೈರೆಕ್ಟ್ರಿಗೆ ಪಾಪ ಕನ್ನಡ ಬರಲ್ಲ, ಸರಿ. ಯಶ್ ಕನ್ನಡ ಬರಲ್ವಾ? ಕನ್ನಡದವ್ರೆ ತಾನೆ, ಅಣ್ಣ ತಮ್ಮ ಅನ್ಕೊಂಡು ಓಡಾಡಿದವರು. ನಿಮ್ಮ ಅಕ್ಕ ತಂಗಿರ ಬಗ್ಗೆ ನಿಮಗೆ ತಲೆಗೆ ಹೋಗ್ಲಿಲ್ವಾ ಸರ್? ಹೇಳಿ ನನಗೆ. ಆಮೇಲೆ ಅಲ್ಲಿ ಯೂಸ್ ಮಾಡಿರೋದು ಹೆಣ್ಮಕ್ಳನ್ನ ಸೆಕ್ಷುಲೈಸೇಷನ್ಗೆ, ಆಬ್ಜೆಕ್ಟಿಫಿಕೇಶನ್ಗೆ. ಅರ್ಥ ಆಯ್ತಾ? ಪ್ರಾಪ್ಸ್ ಥರ, ಡೆಕೋರೇಟಿವ್ ಪೀಸ್ಗಳ ಥರ ಯೂಸ್ ಮಾಡಿ. ಇವ್ರು ಮಾತ್ರ ಮೇಲ್ ಈಗೋ ಇಟ್ಕೊಂಡು ಐ ಆಮ್ ನಾಟ್ ಸಿವಿಲೈಸ್ಡ್ ಅನ್ಕೊಂಡು ನ್ಯೂಡಾಗಿ ನಿಂತುಬಿಟ್ರೆ ಆಗೋಯ್ತಾ? ಅದಕ್ಕೆ ಏನಿದೆ ಅಲ್ಲಿ ಜಸ್ಟಿಫಿಕೇಶನ್? ಅದಕ್ಕಿಂತ ಮುಂಚೆ ಒಂದೇನಾದರೂ ಸೀನ್ ತೋರಿಸ್ಬೇಕಿತ್ತು, ಅಥವಾ ಏನೋ ಒಂದು ಯಾವುದೋ ಸೀನು ಫೈನ್, ನೀವು ಈ ಥರ ಆಬ್ಜೆಕ್ಟಿಫೈ ಮಾಡಿದ್ದೀರಾ ಅಂದರೆ ನಾನು ಒಪ್ಕೋತೀನಿ. ಎಲ್ಲ ಸೀನ್ಗಳು ಹಂಗೆ ಇದೆ. ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್ ಹಿಯರ್? ದಟ್ ಗಂಡ್ಮಕ್ಳಿಗೆ ಮಾತ್ರನೇ ಪವರು ಅವು ಇವು ಎಲ್ಲ ಇರೋದು, ಹೆಣ್ಮಕ್ಳೆಲ್ಲ ವೇಸ್ಟ್ ಬಾಡಿಗಳ ಆ್ಯಕ್ಟರ್ಸು ಇಲ್ಲಿ, ಆರ್ಟಿಸ್ಟ್ಸು ಹೆಣ್ಮಕ್ಳು ವೇಸ್ಟ್ಗಳ? ನೀವೇ ಹೇಳಿ ನಮ್ಗದನ್ನು. ಫಸ್ಟ್ ಆಫ್ ಆಲು ನೀವು ಕನ್ನಡದವರಾಗಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗಿರೋದು. ಇದು ಬರೀ ಹಾಲಿವುಡ್ ಸಿನಿಮಾ ಆಗಿದ್ರೆ ನಮ್ಗೇನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ.